ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ವಿಕಸಿತ ಭಾರತ ಸಾಕಾರಕ್ಕೆ ಕ್ರಾಂತಿಕಾರಿ ಮುನ್ನುಡಿ, ಪರಿವರ್ತನೀಯ ಮನ್ವಂತರಕ್ಕೆ ನಾಂದಿ ಹಾಡಿದ ಮೋದಿ ಕಟ್ಟಾಳು ಎಚ್ಡಿಕೆ. ಆತ್ಮನಿರ್ಭರ ಭಾರತ ಸಾಕಾರಕ್ಕೆ ರೇರ್ ಅರ್ತ್ ಬಲ, 7,280 ಕೋಟಿ ಅಪರೂಪದ ಖನಿಜ ಸಂಪನ್ಮೂಲ ಬದಲಾವಣೆ ಪರ್ವ. ಇದು ಈ ಹೊತ್ತಿನ ವಿಶೇಷ ನಮೋ ಕುಮಾರ ಅಭಿವೃದ್ಧಿ ಪರ್ವ. ನರೇಂದ್ರ ಮೋದಿ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಈ ದೇಶದಲ್ಲಿ ತಂದಿದೆ. 2024ರಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಏರಿದ ಬಳಿಕ ಪ್ರಗತಿ ಪರ್ವಕ್ಕೆ ಮತ್ತಷ್ಟು ವೇಗ ಸಿಕ್ಕಿದೆ. ಮೋದಿ ಕನಸು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸುತ್ತಿರುವವರಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮುಂಚೂಣಿಯಲ್ಲಿದ್ದಾರೆ. ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾ ಇರುವ ಕುಮಾರಸ್ವಾಮಿ ಅವರು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಉತ್ಪಾದನೆ ಮತ್ತು ಬಳಕೆ ವಿಚಾರದಲ್ಲಿ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡ್ತಿದ್ದಾರೆ. ಅಪರೂಪದ ಖನಿಜ ಸಂಪನ್ಮೂಲಗಳ ಉತ್ಪಾದನೆ ಮತ್ತು ಬಳಕೆಗಾಗಿ ವಿಶೇಷ ಯೋಜನೆಯನ್ನೇ ಘೋಷಿಸಲಾಗಿದ್ದು, ಕುಮಾರಸ್ವಾಮಿ ನೇತೃತ್ವದಲ್ಲಿ ಬದಲಾವಣೆಯ ಮಹಾಪರ್ವವೇ ನಡೀತಾ ಇದೆ ಅಂದ್ರೆ ಅತಿಶಯೋಕ್ತಿ ಆಗಲಾರದು. ವಿಕಸಿತ ಭಾರತ ಸಾಕಾರಕ್ಕೆ ಕ್ರಾಂತಿಕಾರಿ ಮುನ್ನುಡಿ. ಪ್ರಧಾನಿ ಮೋದಿ ಕನಸು ಈಗ ನನಸಾಗುವತ್ತ ದಿಟ್ಟ ಹೆಜ್ಜೆ. ಪರಿವರ್ತನೆಯ ಮನ್ವಂತರಕ್ಕೆ ನಾಂದಿ ಹಾಡಿದ ಮೋದಿ ಕಟ್ಟಾಳು ಎಚ್ಡಿಕೆ. ಆತ್ಮನಿರ್ಭರ ಭಾರತ ಸಾಕಾರಕ್ಕೆ ರೇರ್ ಅರ್ತ್ ಬಲ, 7,280 ಕೋಟಿ ಅಪರೂಪದ ಖನಿಜ ಸಂಪನ್ಮೂಲ ಬದಲಾವಣೆ ಪರ್ವ. ಎರಡು 2047ಕ್ಕೆ ವಿಕಸಿತ ಭಾರತ ಸಾಕಾರ ಆಗಲೇಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಹೆಗ್ಗುರಿಯಾಗಿದೆ. ಆ ಸಂಕಲ್ಪದ ಭಾಗವಾಗಿ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಉತ್ಪಾದನೆ ಮತ್ತು ಬಳಕೆಗೆ ಕೇಂದ್ರ ಸರ್ಕಾರ ಉತ್ತೇಜನ ಕೊಡ್ತಿದೆ. 7,280 ಕೋಟಿ ಮೊತ್ತದ ಅತ್ಯಂತ ಮಹತ್ವದ ಬೃಹತ್ ಯೋಜನೆ ಇದಾಗಿದ್ದು, 2025 ನವೆಂಬರ್ 25ರಂದು ಪ್ರಧಾನಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ ಈ ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟಿದೆ. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರುವ ಯೋಜನೆ. ಈ ಇಲಾಖೆಯ ನೇತೃತ್ವ ಎಚ್.ಡಿ. ಕುಮಾರಸ್ವಾಮಿ ಅವರದ್ದು. ವಿರಳ ಅಪರೂಪದ ಸಂಪನ್ಮೂಲಗಳ ಬಳಕೆಯ ಕನಸನ್ನ ನನಸು ಮಾಡಲು ಟೊಂಕ ಕಟ್ಟಿ ನಿಂತಿದ್ದಾರೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಕನಸನ್ನ ಬಿಚ್ಚಿಟ್ಟಿದ್ರು ಪ್ರಧಾನಿ ಮೋದಿ ಅವರು. ಭಾರತದ ಹೊಸ ದಿಕ್ಕಿನತ್ತ ಸಾಗುವ ಅಗತ್ಯವನ್ನ ಒತ್ತಿ ಹೇಳಿದ್ರು. ಭಾರತದ ಕೈಗಾರಿಕಾ ಕ್ಷೇತ್ರಕ್ಕೆ ರೇರ್ ಅರ್ಥಬಲ ತುಂಬಬೇಕು ಎನ್ನುವ ಪ್ರಧಾನಿಗಳ ಸಂಕಲ್ಪ ಸಾಕಾರಗೊಳ್ತಿದೆ. ಕನಸು ಮೋದಿ ಅವರದ್ದು, ಕಾಯಕ ಕುಮಾರಸ್ವಾಮಿ ಅವರದ್ದು. ಪ್ರಧಾನಿ ಹೇಳಿದ್ದನ್ನ ಶಿರಸಾವಹಿಸಿ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. With a production capacity target of 6,000 metric tons per year, performance driven incentives and assured raw material support through IREL. This initiative will greatly reduce import dependence, strengthen national security, enable manufacturing excellence, and create high-skilled employment. This is a decisive step towards Atmanirbhar Bharat and India's rise as a global technology leader. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ REPM ಉತ್ಪಾದನೆ ಬಳಕೆಗೆ ಉತ್ತೇಜನ.
ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂದ್ರೆ ಅಪರೂಪದ ಖನಿಜ ಸಂಪನ್ಮೂಲ ಅಂತ ಅರ್ಥ. 7,280 ಕೋಟಿ ಮೊತ್ತದ ಬೃಹತ್ ಯೋಜನೆ ಇದಾಗಿದೆ. ಸ್ವತಂತ್ರೋತ್ತರ ಭಾರತದಲ್ಲಿ ಬಹುದೊಡ್ಡ ಬದಲಾವಣೆಗೆ ಮುನ್ನುಡಿ ಬರೆದ ಮೋದಿ ಆಟೋಮೊಬೈಲ್ಸ್, ರಕ್ಷಣೆ, ಏರೋಸ್ಪೇಸ್ ಸೇರಿ ಕೈಗಾರಿಕಾ ಕ್ಷೇತ್ರಕ್ಕೆ ಶಕ್ತಿ. ಪರಿವರ್ತನಾತ್ಮಕ ಮನ್ವಂತರಕ್ಕೆ ನಾಂದಿ ಹಾಡಿದ ಮೋದಿ ಅವರ ಕಟ್ಟಾಳು ಎಚ್.ಡಿ. ಕುಮಾರಸ್ವಾಮಿ. ನನಗೆ ಹೆಮ್ಮೆಯ ಸಂಗತಿ ಇದು. ಪ್ರಧಾನಿಗಳ ಬಹುದೊಡ್ಡ ಪರಿವರ್ತನಾತ್ಮಕ ಕಾರ್ಯಕ್ರಮಕ್ಕೆ ನಾನು ಸಾಥ್ ಕೊಟ್ಟಿದ್ದೇನೆ. ಕಾಂಪಿಟ್ ವಿತ್ ಕಾಂಪಿಟೇಷನ್ ಎನ್ನುವಂತೆ ಈಗಾಗಲೇ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಬಳಕೆಯಲ್ಲಿ ಏಕಸ್ವಾಮ್ಯ ಸಾಧಿಸಿರುವ ಜಾಗತಿಕ ಶಕ್ತಿಗಳ ಜೊತೆಗೆ ಸ್ಪರ್ಧಾತ್ಮಕ, ಕಠಿಣ ಮತ್ತು ದೃಢ ಸಂಕಲ್ಪದೊಂದಿಗೆ ಕೆಲಸ ಮಾಡ್ತಿದ್ದೇವೆ. ಪ್ರಧಾನಿ ಮೋದಿ ಅವರ ಕನಸು, ಪ್ರೇರಣೆ ನಮಗೆ ಶಕ್ತಿ. ಎಷ್ಟೇ ಕಠಿಣ ಹಾದಿಯಾದ್ರೂ ನಾವು ಶ್ರಮಿಸ್ತೇವೆ ಅಂತ ಹೇಳಿ ಕೇಂದ್ರದ ಬೃಹತ್ ಕೈಗಾರಿಕೆ ಖಾತೆ ಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. Under the visionary leadership of Honorable Prime Minister Shri Narendra Modi ji, India is taking a decisive step towards accelerating our journey towards Vikasit Bharat 2047 and realizing a truly Atmanirbhar Bharat in advanced manufacturing and strategic materials. Today, for the first time in the history of our nation, we are launching a dedicated mission-oriented scheme with a financial outlay of 7,280 crore to build a complete end-to-end domestic ecosystem for manufacturing sintered neodymium, iron, boron, rare earth permanent magnets, the strongest and most strategic industrial magnets used globally. I want to thank Honorable Prime Minister for his vision and guidance for this transformative 7,280 crore scheme. ಭಾರತವು ಜಾಗತಿಕ ಮಟ್ಟದಲ್ಲಿ ದಾಪುಗಾಲಿಟ್ಟು ಮುನ್ನಡೆಯಬೇಕು. ಭಾರತವು ಜಾಗತಿಕ ಮಟ್ಟದಲ್ಲಿ ಪೈಪೋಟಿಗೂ ಸಜ್ಜಾಗಬೇಕು ಮತ್ತು ಸಶಕ್ತವಾಗಿ ಎದುರಿಸಬೇಕು. ಉತ್ಪಾದನಾ ಕ್ಷೇತ್ರದಲ್ಲಿ ಏಕಸ್ವಾಮ್ಯತೆಯನ್ನು ಸಾಧಿಸಲು ಈ ಯೋಜನೆ ಪೂರಕವಾಗಿದೆ. ಭಾರತ ಈಗ ಜಗತ್ತಿನ 5ನೇ ದೈತ್ಯ ಆರ್ಥಿಕ ಶಕ್ತಿಯಾಗಿ ಅವತರಿಸಿದೆ. 3ನೇ ಬೃಹತ್ ಆರ್ಥಿಕ ಶಕ್ತಿಯಾಗುವತ್ತ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ದೊಡ್ಡ ಹೆಜ್ಜೆಗಳನ್ನಿಡುತ್ತಿದೆ. ಎರಡು 2047ಕ್ಕೆ ಭಾರತ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ದೇಶವಾಗಬೇಕು ಅನ್ನೋದು ಮೋದಿ ಅವರ ಕನಸು. ಈ ಆಯಾಮದಲ್ಲಿ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಬಳಕೆ ಮತ್ತು ಉತ್ತೇಜನ ಅಗತ್ಯವಾಗಿದೆ. ಮುಂದಿನ ಶತಮಾನ ಭಾರತದ ಶತಮಾನ. ಭವಿಷ್ಯದಲ್ಲಿ ಭಾರತ ಹೇಗಿರಬೇಕು ಎನ್ನುವ ಬಗ್ಗೆ ಮೋದಿ ಅವರಿಗೆ ಸ್ಪಷ್ಟ ಚಿತ್ರಣವಿದೆ. ಅವರ ಕನಸು, ದೃಷ್ಟಿಕೋನದ ಪ್ರಮುಖ ಭಾಗವೇ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಇಂತಹ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬನೆಯನ್ನು ಸಾಧಿಸಬೇಕು. ಜಾಗತಿಕ REPM ಮಾರುಕಟ್ಟೆಯಲ್ಲಿ ಭಾರತ ಪ್ರಮುಖ ರಾಷ್ಟ್ರವಾಗಬೇಕು. ಈ ನಿಟ್ಟಿನಲ್ಲಿ ಭಾರತ ಕಾರ್ಯೋನ್ಮುಖರಾಗಿದೆ. ಈ ಯೋಜನೆಯಿಂದ ಆಟೋಮೊಬೈಲ್ಸ್, ರಕ್ಷಣೆ, ವೈಮಾನಿಕ ಕ್ಷೇತ್ರಗಳಿಗೆ ಆನೆಬಲ ಬರುತ್ತೆ. ರಾಷ್ಟ್ರದ ಪ್ರಗತಿಯ ರಥಚಕ್ರಗಳಾಗಿರುವ ಎಲ್ಲಾ ಕ್ಷೇತ್ರಗಳ ಚಿತ್ರಣವೇ ಬದಲಿಸುವುದು ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತದ ದೃಷ್ಟಿಕೋನ. ಇದು ಮೋದಿ ಮಾದರಿಯ ಕರಾಮತ್ತು, ಚಮತ್ಕಾರ ಅಂದ್ರೂ ಕೂಡ ತಪ್ಪಾಗಲಾರದು. ಅಲ್ಲದೆ ಎಲ್ಲಾ ಕ್ಷೇತ್ರಗಳ ಪೂರೈಕೆಯ ಸರಪಳಿಯನ್ನ ಇದು ಮತ್ತಷ್ಟು ಬಲಪಡಿಸುತ್ತೆ. ಅತಿ ಮುಖ್ಯವಾಗಿ 2070ರ ವೇಳೆಗೆ ಭಾರತದಲ್ಲಿ ಇಂಗಾಲ ಹೊರಸೂಸುವಿಕೆಯನ್ನ ನಿವ್ವಳ ಶೂನ್ಯಕ್ಕೆ ತರುವ ಗುರಿ ಮೋದಿ ಅವರಿಗಿದೆ. ಮಾಲಿನ್ಯಕ್ಕೆ ಅಂಕುಶ ಹಾಕಿ ಪರಿಸರ ರಕ್ಷಣೆಗೆ ಅಗ್ರಮನ್ನಣೆ ನೀಡೋದು ರೇರ್ ಅರ್ತ್ ಯೋಜನೆಯ ಮತ್ತೊಂದು ಮಹತ್ವದ ಉದ್ದೇಶವಾಗಿದೆ. HDK ಮಾಡಿದ್ದೇನು?
ಜಾಗತಿಕವಾಗಿ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಕ್ಷೇತ್ರದಲ್ಲಿ ಸ್ಪರ್ಧೆ ಸೃಷ್ಟಿಯಾಗಿದೆ. ಕೆಲ ರಾಷ್ಟ್ರಗಳು ಈ ಮ್ಯಾಗ್ನೆಟ್ಸ್ನಲ್ಲಿ ಏಕಸ್ವಾಮ್ಯ ಹೊಂದುವ ಪ್ರಯತ್ನ ಮಾಡ್ತಿವೆ. ನಾವು ಸ್ಪರ್ಧೆಯಿಂದ ವಿಮುಖರಾಗಬಾರದು ಹಾಗೂ ಬಲಿಷ್ಠ ಸಶಕ್ತ ಭಾರತದ ನಿರ್ಮಾಣಕ್ಕೆ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಅತ್ಯಗತ್ಯ. ಸ್ವದೇಶಿ ಸಶಕ್ತ ಸ್ವಯಂ ಪ್ರಯತ್ನದಿಂದ ಗುರಿ ಸಾಧನೆ ಮೋದಿ ಅವರ ಮೂಲಮಂತ್ರವಾಗಿದೆ. ಆ ಮಹೋನ್ನತ ಸಂಕಲ್ಪದೊಂದಿಗೆ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ನವ ಮನ್ವಂತರದ ರೇರ್ ಅರ್ತ್ನ ಕನಸನ್ನ ತೆರೆದಿಟ್ಟಿದ್ರು ಮೋದಿ ಅವರು. ಆ ಕನಸಿಗೆ ಪೂರಕವಾಗಿ ಕಾಲಾಳುಗಳಂತೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಜೂನ್ 17, 2025ರಂದೇ ಮೋದಿ ಮಾರ್ಗದರ್ಶನದಲ್ಲಿ ದಿಟ್ಟ ಹೆಜ್ಜೆಯನ್ನ ಇಟ್ಟರು ಎಚ್ ಡಿ ಕುಮಾರಸ್ವಾಮಿ ಅವರು. ಅವತ್ತು ರೇರ್ ಅರ್ತ್ ಕುರಿತು ಅಂತರ್ ಸಚಿವಾಲಯಗಳ ನಿರ್ಣಾಯಕ ಸಭೆ ನಡೆಸಿದ ಸಚಿವರು ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಗತ್ಯ, ಬಳಕೆ, ಉಪಯೋಗದ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದರು. ಆ ಸಭೆಯಲ್ಲಿ ಬೃಹತ್ ಕೈಗಾರಿಕೆ, ಉಕ್ಕು, ಗಣಿ, ವಿದೇಶಾಂಗ, ವಾಣಿಜ್ಯ, ಕೈಗಾರಿಕೆ, ಪರಮಾಣು ಶಕ್ತಿ ಇಲಾಖೆ, ಇನ್ನಿತರ ಪ್ರಮುಖ ಇಲಾಖೆಗಳ ಉನ್ನತ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಅದಕ್ಕೂ ಮೊದಲು ಸಂಬಂಧಿತ ವಿವಿಧ ಕ್ಯಾಬಿನೆಟ್ ಸಚಿವರ ಜೊತೆಗೆ ಎಚ್ಡಿಕೆ ಅವರು ಅನೇಕ ಸುತ್ತಿನ ಮಾತುಕತೆ ನಡೆಸಿದರು. ಪ್ರತಿ ಹಂತದಲ್ಲೂ ಪ್ರತಿ ಸಭೆಯಲ್ಲೂ ಅವರು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಮಹತ್ವವನ್ನ ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ರು. This initiative will place India among the elite group of nations capable of manufacturing rare earth permanent magnets, making our country Atmanirbhar in meeting its domestic requirements and positioning India as a future global supplier. This program aims to establish 6,000 metric tons. These magnets are critical for electric mobility, renewable and wind energy systems, defense and aerospace platforms, robotics, industrial electronics and next generation clean tech innovation. This first of its kind scheme will strengthen supply chain and strategic security, create high value deep tech jobs and position India as a global hub in this frontier manufacturing domain. With a bold vision and inspiring leadership of Honorable Prime Minister Shri Narendra Modi ji, India is not just bridging a critical gap, we are preparing to lead the world in the technologies of tomorrow. Jai Hind. ದೇಶೀಯವಾಗಿ ಅಪರೂಪದ ಖನಿಜಗಳನ್ನು ಶೋಧಿಸಿ ಬಳಕೆ ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯ ಅಂತೇಳಿ ಕುಮಾರಸ್ವಾಮಿ ಅವರು ಸಾರಿ ಹೇಳಿದ್ದಾರೆ. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಬಳಕೆ ರಾಷ್ಟ್ರೀಯ ತುರ್ತು ಅಗತ್ಯ ಅಂತೇಳಿ ಎಚ್ಡಿಕೆ ಅವರು ಪ್ರತಿಪಾದಿಸಿದ್ದಾರೆ. ಆಧುನಿಕ ಉನ್ನತ ಮಟ್ಟದ ತಂತ್ರಜ್ಞಾನ ಬಳಸುವ ಕೈಗಾರಿಕೆಗಳಲ್ಲಿ ಬಳಸಲ್ಪಡುವಂತಹ ಪ್ರಬಲ ನಿರ್ಣಾಯಕ ಮ್ಯಾಗ್ನೆಟ್ ಅಂದ್ರೆ ಅದು ಅಯಸ್ಕಾಂತ. ಭೂಮಿಯಲ್ಲಿನ ಅಪರೂಪದ ಶಾಶ್ವತ ಅಯಸ್ಕಾಂತಗಳನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಇದು ಸಕಾಲ. ನಮ್ಮ ಕಾಲ ಮೇಲೆ ನಾವು ನಿಲ್ಲಲೇಬೇಕು. ಮೋದಿ ಅವರ ಆತ್ಮನಿರ್ಭರ ಭಾರತ ಅಂದ್ರೆ ಇದುವೇ. 2047ರ ಹೊತ್ತಿಗೆ ಭಾರತ ವಿಕಸಿತ ಭಾರತವಾಗಿ ಅವತರಿಸಬೇಕು. ಈ ನಿಟ್ಟಿನಲ್ಲಿ ಭಾರತದ ವೇಗದ ಪಯಣಕ್ಕೆ ಪ್ರೇರಕ ಶಕ್ತಿಯಾಗಿ ಈ ನಿರ್ಧಾರಕ್ಕೆ ಮೋದಿ ಕಾರಣೀಭೂತರಾಗಿದ್ದಾರೆ. ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಬಳಕೆಗೆ ಉತ್ತೇಜನ ನೀಡೋದು ಇಂದಿನ ರಾಷ್ಟ್ರೀಯ ಅಗತ್ಯವಾಗಿದೆ. ಭವಿಷ್ಯದ ಕೈಗಾರಿಕೆಗಳಿಗೆ, ಪೂರೈಕೆಯ ಸರಪಳಿಗಳಿಗೆ ದೊಡ್ಡ ಬಲವಾಗುತ್ತದೆ. ಎಚ್ ಡಿ ಕುಮಾರಸ್ವಾಮಿ, ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಸಚಿವರು, ಭಾರತ ಸರ್ಕಾರ. ಭೂಮಿಯ ಅಪರೂಪದ ಶಾಶ್ವತ ಅಯಸ್ಕಾಂತಗಳು, ವಿಶೇಷವಾಗಿ ನಿಯೋಡೈಮಿಯಂ ಐರಾನ್ ಬೋರಾನ್ ಅಯಸ್ಕಾಂತಗಳು ವಿದ್ಯುತ್ ಚಲನಶೀಲತೆ, ನವೀಕರಿಸಬಹುದಾದ ಶಕ್ತಿ, ರಕ್ಷಣಾ ವ್ಯವಸ್ಥೆಗಳು, ಏರೋಸ್ಪೇಸ್, ರೋಬೋಟಿಕ್ಸ್, ಕೈಗಾರಿಕಾ ಎಲೆಕ್ಟ್ರಾನಿಕ್ಸ್ ಮತ್ತು ಉದಯೋನ್ಮುಖ ಕ್ಲಿನಿಕ್ಗ ನಾವೀನ್ಯತೆಗಳಿಗೆ ಅನಿವಾರ್ಯವಾಗಿದೆ ಅಂತ ಹೇಳಿ ಸಚಿವರು ಬಣ್ಣಿಸಿದ್ದಾರೆ.
ಪ್ರಧಾನಿಗಳ ಸ್ವದೇಶಿ ಮಂತ್ರದೊಂದಿಗೆ ಆಮದು ಅವಲಂಬನೆ ಕಡಿಮೆ ಮಾಡುವುದು, ವಾಹನ ರಕ್ಷಣೆ ಮತ್ತು ಏರೋಸ್ಪೇಸ್ ವಲಯಗಳಿಗೆ ಸುರಕ್ಷಿತ ಮತ್ತು ಸ್ಥಿರವಾದ ಪೂರೈಕೆ ಸರಪಳಿಗಳನ್ನು ಖಚಿತಪಡಿಸುವುದು ಮತ್ತು ಇಂಗಾಲ ಹೊರಸೂಸುವಿಕೆ ಶೂನ್ಯಕ್ಕೆ ತರುವುದು, ಉತ್ಕೃಷ್ಟ ತಾಂತ್ರಿಕತೆ ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ರೂಪಿಸಲಾಗಿರುವ ಯೋಜನೆ ಇದಾಗಿದೆ. ಅತಿ ಮುಖ್ಯವಾಗಿ ರೇರ್ ಅರ್ತ್ ಮ್ಯಾಗ್ನೆಟ್ಸ್ನಲ್ಲಿ 90% ಏಕಸ್ವಾಮ್ಯ ಹೊಂದಿರುವ ರಾಷ್ಟ್ರದ ಏಕಸ್ವಾಮ್ಯತೆಯನ್ನ ಮುರಿಯುವುದು, ಜಾಗತಿಕ ರೇರ್ ಅರ್ತ್ ಭೂಪಟದಲ್ಲಿ ಭಾರತದ ಹೆಜ್ಜೆಗಳನ್ನು ಬಲಿಷ್ಠವಾಗಿ ಮೂಡಿಸುವುದು ಈ ಯೋಜನೆಯ ಮಹತ್ವದ ಉದ್ದೇಶವಾಗಿದೆ. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗಳ ಬಳಕೆ ಮತ್ತು ಉತ್ತೇಜನಕ್ಕೆ 7,280 ಕೋಟಿ ಮೊತ್ತದ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಭೂಮಿ ಅಪರೂಪದ ಶಾಶ್ವತ ಅಯಸ್ಕಾಂತಗಳನ್ನ ಬಳಕೆ ಮಾಡಿಕೊಳ್ಳುವ ಮೂಲಕ ನಮ್ಮ ಕಾಲ ಮೇಲೆ ನಾವು ನಿಲ್ಲಲೇಬೇಕು ಅನ್ನೋದು ಮೋದಿಯವರ ಗುರಿ. ಆ ಗುರಿಯನ್ನ ತಲುಪುವಲ್ಲಿ ಕುಮಾರಸ್ವಾಮಿ ಅವರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಒಂದು ಸಣ್ಣ ವಿರಾಮದ ನಂತರ. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ನಲ್ಲಿ 90% ಏಕಸ್ವಾಮ್ಯ ಹೊಂದಿರುವ ರಾಷ್ಟ್ರದ ಏಕಸ್ವಾಮ್ಯತೆಯನ್ನ ಮುರಿಯುವುದು ಭಾರತದ ಪ್ರಮುಖ ಉದ್ದೇಶ. ಜಾಗತಿಕ ರೇರ್ ಅರ್ತ್ ಭೂಪಟದಲ್ಲಿ ಭಾರತದ ಹೆಜ್ಜೆಗಳನ್ನು ಬಲಿಷ್ಠವಾಗಿ ಮೂಡಿಸಲು ಮೋದಿ ಸಂಕಲ್ಪ ಮಾಡಿದ್ದು, ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಚೀನಾಗೆ ಸವಾಲು ಹಾಕಿದ್ದ ಎಚ್ಡಿಕೆ ಅವರು ಈಗ ಬೃಹತ್ ಕೈಗಾರಿಕಾ ಸಚಿವರಾಗಿ ಮೋದಿ ಕನಸನ್ನ ಸಾಕಾರಗೊಳಿಸಲು ಪಣ ತೊಟ್ಟಿದ್ದಾರೆ. ಚೀನಾಗೆ ಸವಾಲ್ ಹಾಕಿದ್ದ ಕುಮಾರಸ್ವಾಮಿ ಇಂದು ಕೇಂದ್ರ ಸಚಿವರಾಗಿ ಮೋದಿ ಕನಸು ಸಾಕಾರಕ್ಕೆ ಪಣ. ಚೀನಾ ನಿರ್ಮಿತ ವಸ್ತುಗಳನ್ನ ಬಾಯ್ಕಾಟ್ ಮಾಡುವ ಬಗ್ಗೆ ಮಾತನಾಡ್ತಾ ಇರುವ ಕಾಲದಲ್ಲಿ ಚೀನಾ ಜೊತೆಗೆ ಕಾಂಪಿಟೇಟ್ ಮಾಡೋಣ ಅಂದ ಮೊದಲ ಮುಖ್ಯಮಂತ್ರಿ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ದೇಶದ ಮಾರುಕಟ್ಟೆ ಆಕ್ರಮಿಸಿಕೊಂಡಿರುವ ಚೀನಾ ಉತ್ಪನ್ನಗಳಿಗೆ ನಮ್ಮ ಉತ್ಪನ್ನಗಳ ಮೂಲಕ ಸಡ್ಡು ಹೊಡೆಯಬೇಕೆಂಬ ಪರಿಕಲ್ಪನೆಯಡಿ 2018ರಲ್ಲಿ ಕಾಂಪಿಟೇಟ್ ವಿತ್ ಚೀನಾ ಎಂಬ ಯೋಜನೆಯನ್ನ ಕುಮಾರಸ್ವಾಮಿ ಅವರು ಸಿಎಂ ಆದಾಗ ರೂಪಿಸಿದ್ರು. 7,000 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ರು. ಕಲಬುರಗಿ, ಚಿತ್ರದುರ್ಗ, ಹಾಸನ, ಕೊಪ್ಪಳ, ಮೈಸೂರು, ಬಳ್ಳಾರಿ, ತುಮಕೂರು, ಬೀದರ್ ಜಿಲ್ಲೆಗಳಲ್ಲಿ 9 ಕ್ಲಸ್ಟರ್ಗಳನ್ನು ಸ್ಥಾಪಿಸಲಾಗಿತ್ತು. Under the visionary leadership of Honorable Prime Minister Shri Narendra Modi ji, we are launching a national scheme to establish an integrated domestic ecosystem for manufacturing sintered rare earth permanent magnets. These are core requirements for electric mobility, renewable energy, electronics, defense and space technology.
ಸ್ಥಳೀಯರಿಗೆ ಉದ್ಯೋಗ ಒದಗಿಸುವುದು, ಚೀನಾಕ್ಕೆ ಸಿಕ್ಕಿರುವ ಮಾರುಕಟ್ಟೆಯನ್ನ ಕಸಿದು ನಮ್ಮವರಿಗೆ ಕೊಡುವುದು, ಆ ಮೂಲಕ ಚೀನಾ ಉತ್ಪನ್ನಗಳನ್ನ ಯಶಸ್ವಿಯಾಗಿ ಹೊರಹಾಕುವುದು ಕುಮಾರಸ್ವಾಮಿ ಅವರ ಉದ್ದೇಶವಾಗಿತ್ತು. ಇಂತಹ ದೂರದೃಷ್ಟಿಯಿದ್ದ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದ್ದು ಮಾತ್ರ ಅಲ್ಪಾವಧಿ ಅಧಿಕಾರ. ಆದರೆ ಅವರ ಸಾಮರ್ಥ್ಯ, ಆಡಳಿತ ಸ್ಪಷ್ಟತೆ ಮತ್ತು ದೂರದೃಷ್ಟಿಯನ್ನ ಗುರುತಿಸಿದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕುಮಾರಸ್ವಾಮಿ ಅವರಿಗೆ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಜವಾಬ್ದಾರಿಯನ್ನ ಕೊಟ್ಟರು. Imagine India in 2047, Viksit Bharat, a developed nation leading the world. Every electric vehicle, every wind turbine, every defense system, every innovation, powered by magnets made in India. This isn't a dream, it's the plan. For the first time ever, starting today, with 7,280 crore rupees and a 7-year mission to build 6,000 metric tons of capacity. The future doesn't wait, it's built by us, for India, for the world. The future starts now. With a production capacity target of 6,000 metric tons per year, performance-driven incentives and assured raw material support through IREL. This initiative will greatly reduce import dependence, strengthen national security, enable manufacturing excellence, and create high-skilled employment. This is a decisive step towards Atmanirbhar Bharat and India's rise as a global technology leader. ಕೇಂದ್ರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕುಮಾರಸ್ವಾಮಿ ಅವರು ಉಳಿದೆಲ್ಲ ಮಂತ್ರಿಗಳಿಗಿಂತಲೂ ಹೆಚ್ಚು ಸಕ್ರಿಯವಾಗಿ ಮೋದಿ ಅವರ ನಂಬಿಕೆ ಉಳಿಸಿಕೊಂಡು ದೇಶದ ಭವಿಷ್ಯವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡುತ್ತಾ ಬಂದಿದ್ದಾರೆ. ಅವರ ಕೆಲಸಗಳು ಮೋದಿ ಅವರ ಮೆಚ್ಚುಗೆಗೆ ಪಾತ್ರವಾಗಿದ್ದಷ್ಟೇ ಅಲ್ಲದೆ ದೇಶದ ಜನರ ಮನ ಗೆಲ್ಲುತ್ತಿದೆ. ಖಾಸಗಿಯವರ ಪಾಲಾಗಬೇಕಿದ್ದ ವೈಜಾಗ್ ಉಕ್ಕು ಕಾರ್ಖಾನೆಯನ್ನ ಪುನಶ್ಚೇತನ ಮಾಡಿ ಆಂಧ್ರದ ಸಾವಿರಾರು ಕುಟುಂಬಗಳ ಪಾಲಿಗೆ ಆರಾಧ್ಯ ದೈವ ಎನಿಸಿಕೊಂಡದ್ದು ಒಂದು ಉದಾಹರಣೆ ಅಷ್ಟೇ. ಮೇಲಿನ ನಮ್ಮ ಆರ್ಥಿಕ ಅವಲಂಬನೆ ತಗ್ಗಿಸಲು ಹಾಗೂ ಚೀನಾಗೆ ಸೆಡ್ಡು ಹೊಡೆಯಲು ಮೋದಿ ಸರ್ಕಾರ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಮೋದಿ ಅವರ ಈ ಕನಸಿಗೆ ಶಕ್ತಿಯಾಗಿ ನಿಂತವರು ಎಚ್.ಡಿ. ಕುಮಾರಸ್ವಾಮಿ ಅವರು. ಅಪರೂಪದ ಖನಿಜ ಸಂಪನ್ಮೂಲಕ್ಕಾಗಿ 7,280 ಕೋಟಿ ರೂಪಾಯಿ ಯೋಜನೆ. ಮೋದಿ ಎಚ್ಡಿಕೆ ಜೋಡಿಯಿಂದ ದೇಶದ ಭವಿಷ್ಯ ರೂಪಿಸುವ ಕೆಲಸ.
ಭಾರತ ಸೇರಿದಂತೆ ವಿದೇಶಗಳಿಗೆ ಅಪರೂಪದ ಖನಿಜ ರಫ್ತಿಗೆ ನಿರ್ಬಂಧ ವಿಧಿಸಿದೆ. ಅಪರೂಪದ ಖನಿಜಗಳನ್ನ ಆರ್ಥಿಕ ಬ್ಲಾಕ್ಮೇಲ್ ಅಸ್ತ್ರವಾಗಿ ಚೀನಾ ಬಳಸುತ್ತಿದೆ. ಇದಕ್ಕೆ ಸಡ್ಡು ಹೊಡೆಯಲು ಭಾರತವು ಸ್ವದೇಶಿಯಾಗಿ ಅಪರೂಪದ ಖನಿಜ ಉತ್ಪಾದನೆಗೆ ನಿರ್ಧರಿಸಿದೆ. ಭೂಮಿಯ ಅಪರೂಪದ ಅಯಸ್ಕಾಂತದ ಉತ್ಪಾದನೆಯನ್ನ ಉತ್ತೇಜಿಸಲು 7,280 ಕೋಟಿ ರೂಪಾಯಿಗಳ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಅಪರೂಪದ ಭೂಮಿಯ ಶಾಶ್ವತ ಮ್ಯಾಗ್ನೆಟ್ ಉತ್ಪಾದನೆಗೆ 7,280 ಕೋಟಿ ರೂಪಾಯಿಗಳ ಯೋಜನೆಯನ್ನ ಅಂಗೀಕರಿಸಿದೆ. ವಿದ್ಯುತ್ ವಾಹನಗಳು, ಏರೋಸ್ಪೇಸ್, ಎಲೆಕ್ಟ್ರಾನಿಕ್ಸ್, ವೈದ್ಯಕೀಯ ಸಾಧನಗಳು ಮತ್ತು ರಕ್ಷಣಾ ಸೇರಿದಂತೆ ಪ್ರಮುಖ ಕೈಗಾರಿಕೆಗಳಲ್ಲಿ ಅಪರೂಪದ ಭೂಮಿಯ ಅಯಸ್ಕಾಂತಗಳನ್ನ ಬಳಸಲಾಗುತ್ತೆ. ಈ ಯೋಜನೆಯು ಅಪರೂಪದ ಭೂಮಿಯ ಶಾಶ್ವತ ಅಯಸ್ಕಾಂತಗಳ ಉತ್ಪಾದನೆಯನ್ನ ಉತ್ತೇಜಿಸುತ್ತೆ. ವರ್ಷಕ್ಕೆ 6,000 ಮೆಟ್ರಿಕ್ ಟನ್ ಸಾಮರ್ಥ್ಯವನ್ನ ಸೃಷ್ಟಿಸುವುದು ಇದರ ಗುರಿಯಾಗಿದೆ. ಇದೇ ರೀತಿ ಮೋದಿ ಹಾಗೂ ಕುಮಾರಸ್ವಾಮಿ ಅವರ ಜೋಡಿ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡಲಿ ಹಾಗೂ ದೇಶದ ಭವಿಷ್ಯ ರೂಪಿಸಲಿ ಎಂಬುದು ದೇಶದ ಜನರ ಆಶಯ. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬಿಯಾಗುವತ್ತ ಹೆಜ್ಜೆ ಹಾಕ್ತಿದೆ. ಮೋದಿಯವರ 2047ರ ಆತ್ಮನಿರ್ಭರ ಭಾರತ ಕನಸು ನನಸಾಗಿಸಲು ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರು ಅವಿರತವಾಗಿ ದುಡಿತಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.